ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಪ್ಪ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ವಿ. ಏನ್ ಬೇಕೋ ಅದನ್ನೆಲ್ಲ ಬಿಟ್ಟು ಬೇಡದೆ ಇರೋದೇ ತಗೊಂಡಿದೀವಿ ನಾವು. ಅದೇ ನಮ್ ಪ್ಲಾನು ಸೀತವ. ಪ್ಲಾನಾ? ಅವಾಗ್ಲೇ ನಾನು ಮತ್ತೆ ಅಪ್ಪ ಕಾರಲ್ಲಿ ಗುಟ್ಟು ಹೇಳ್ತಾ ಇದ್ವಿ ಅಲ್ವಾ, ಇದೆ ನಿನ್ ಬರ್ತಡೆಗೆ ಇಷ್ಟೆಲ್ಲ ಶಾಪಿಂಗ್ ಮಾಡಿಸ್ಬೇಕು ಅಂತ. ಹೇಗಿದೆ ನಮ್ಮ ಐಡಿಯಾ? ಸೂಪರ್ ಆಗಿದೆ. ರಾಮ್ ರಾಮ್ ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಫಾಲೋನಾ? ಯಾರು ಸೀತಾ? ಹ್ಞೂ ರಾಮ್, ನಾನು ಮಿರರಲ್ಲಿ ನೋಡಿದಾಗ ಯಾರೋ ಇದ್ರು, ನಾನು ನೋಡಿದ ತಕ್ಷಣ ಮಿಸ್ ಆಗ್ಬಿಟ್ರು. ಇಲ್ಲಿ ಯಾರು ಫಾಲೋ ಮಾಡ್ತಾರೆ ಸೀತಾ? ಸೇಲ್ಸ್ ಸ್ಟಾಫು ಕಸ್ಟಮರ್ಸ್ ಇರ್ತಾರಷ್ಟೇ. ಇಲ್ಲ ರಾಮ್, ನಾನು ನೋಡಿದೆ. ಸೀತಾ, ನೀವು ಹಳೆದನ್ನೆಲ್ಲ ನೆನೆಸ್ಕೊಂಡು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಸುಮ್ಮನೆ ನಿಮಗೆ ನೀವೇ ಸ್ಟ್ರೆಸ್ ಕೊಡ್ತಾ ಇದ್ದೀರಾ. ಬನ್ನಿ ಬನ್ನಿ, ಹೇಳ್ತೀನಿ, ಯಾರು ಇಲ್ಲ. ಸೀತಾ, ನೀವು ಸಿಹಿಗೆ ಯಾವ ತರ ಸರ ಕೊಡಿಸ್ಬೇಕು ಅಂತ ಇದ್ದೀರಾ? ಪುಟ್ಟ, ನಿಂಗೆ ಯಾವ ಥರ ಬೇಕೆ? ನೀವಿಬ್ರು ಯಾವ್ದು ಕೊಡ್ಸಿದ್ರು ಓಕೆ. ರಾಮ್, ಇದು ಹೇಗಿದೆ? ಸಕ್ಕತ್ತಾಗಿದೆ. ಪುಟ್ಟ, ಇದು ಇಷ್ಟ ಆಯ್ತಾ ನಿಂಗೆ? ವಾವ್ ಸೀತವ, ಸೂಪರ್ ಆಗಿದೆ. ಟ್ರೈ ಮಾಡ್ತೀಯಾ? ಇಲ್ಲ ಸೀತವ, ಇದನ್ನ ನಾನು ವೈಟ್ ಫ್ರಾಕ್ ಮೇಲೇನೆ ಹಾಕೊಳ್ಳೋದು. ಓಕೆ ಬಾಸ್, ಸರಿ, ಇದನ್ನ ಪ್ಯಾಕ್ ಮಾಡಿ. ಹೊರಡೋಣ? ಏ ನೋ ನೋ ನೋ, ಇನ್ನೊಂದಿದೆ. ಇನ್ನೂ ಶಾಪಿಂಗ್ ಮುಗ್ದಿಲ್ವಾ ನಿಮ್ಮಿಬ್ಬರದು? ಅದೇ ಲಾಸ್ಟ್ ಶಾಪಿಂಗ್, ಬಿಗ್ ಸರ್ಪ್ರೈಸ್. ಓಕೆ, ನೀವೆಲ್ಲೇ ಬಂದೆ ನಾನು. ಹೇಗಿದೆ ಸರ್ಪ್ರೈಸ್? ರಾಮ್, ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವಾಗಲೂ ಸಿಂಪಲ್ ಆಗಿರೋದೇ ಇಷ್ಟ ಅಲ್ವಾ? ಅದಕ್ಕೆ ನಿಮ್ಮ ಬರ್ಡೇಗೆ ಇದನ್ನ ಗಿಫ್ಟ್ ಮಾಡೋಣ ಅಂತ ಅನ್ಕೊಟ್ಟೆ. ಟ್ರೈ ಮಾಡಿ. ಥ್ಯಾಂಕ್ ಯು ರಾಮ್. ಹೇಗೆ ಕಾಣ್ತಿದೆ? ಸೂಪರ್. ಸಿಹಿ ಹೇಗಿದೆ? ಸೀತಮ್ಮ, ಸೂಪರ್ ಆಗಿದೆ. ಇದನ್ನ ಪ್ಯಾಕ್ ಮಾಡ್ಸೋಣ. ಯಾರು ನೀವು? ಯಾಕೆ ಫಾಲೋ ಮಾಡ್ತಿದ್ದೀರಾ? ಸೀತಾ, ಏನಾಯ್ತು? ರಾಮ್ ಆಗ್ಲಿಂದ ಫಾಲೋ ಮಾಡ್ತಿದ್ದಾರೆ. ನಾನು ಯಾಕೆ ಮೇಡಮ್ ಫಾಲೋ ಮಾಡಲಿ? ಆ್ಯಕ್ಚುಲಿ ನಾನು ಇಲ್ಲಿ ಸ್ಟಾಪು. ಸುಳ್ಳು ಹೇಳ್ಬೇಡಿ, ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ನಿಮ್ಮನ್ನ. ಏನಾಯ್ತು ಮೇಡಮ್, ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಇವ್ರು ಆಗ್ಲಿಂದ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಈ ವ್ಯಕ್ತಿ ಆ ಥರ ಅಲ್ಲ ಮೇಡಮ್, ತುಂಬ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮೇಡಮ್. ಮತ್ತೆ ನಾವು ಸುಳ್ಳು ಹೇಳ್ತಾ ಇದೀವಾ? ಸೀತಾ, ಒಂದು ನಿಮಿಷ ಸರ್. ಸಾರಿ, ಸ್ಮಾಲ್ ಕನ್ಫ್ಯೂಷನ್ ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲ ಸರ್. ಸೀತಾ ಬನ್ನಿ. ಅಲ್ಲ, ನಮ್ಗೆ ಯಾಕೆ ಫಾಲೋ ಮಾಡ್ಕೊಂಡು ಬರ್ಬೇಕು ಆ ಥರ? ಸೀತಾ, ಓಕೆ ಬನ್ನಿ ಸರ್. ಐ ಆಮ್ ಸೋ ಸಾರಿ ಸರ್. ಥ್ಯಾಂಕ್ ಯು ಸೋ ಮಚ್. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ನೋ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೀತಾ ಬನ್ನಿ. ಯಾಕೆ ಸೀತಾ, ಏನಾಯ್ತು? ಆಗ್ಲೇ ಹೇಳಿದ್ನಲ್ಲ ರಾಮ್, ಏನೋ ಸರಿ ಇಲ್ಲ, ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಆ ಥರ ಎಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಓವರ್ ಕಾನ್ಶಿಯಸ್ ಆಗ್ತಾ ಇದ್ದೀರಾ. ಏನ್ ರಾಮ್ ಹಾಗಾದ್ರೆ? ನಾನು ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೋತಿದ್ದೀನಾ? ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ನನಗೆ ತಲೆ ಕೆಟ್ಟಿದ್ಯಾ?
ನಮ್ ಹುಷಾರಲ್ಲಿ ನಾವಿರ್ಬೇಕು ರಾಮ್. ಪ್ರತಿದಿನ ಪ್ರತಿ ಕ್ಷಣ ಯಾರೋ ನಮ್ನ ಅಬ್ಸರ್ವ್ ಮಾಡಿ ಫಾಲೋ ಮಾಡ್ತಿದ್ದಾರೆ. ನಮ್ ಹುಷಾರಲ್ಲಿ ನಾವಿದ್ರೆ ಏನ್ ತಪ್ಪು ಹೇಳಿ? ನಾನೇನಾದ್ರು ತಪ್ಪು ಮಾತಾಡದ್ನಾ? ಇಲ್ಲ ಸೀತಮ್ಮ, you're right. ಅಪ್ಪ ನಾವು ಹುಷಾರಾಗೇ ಇರೋಣ. ಓಕೆ ಕಂದ. ಸೀತಾ, ನನ್ನ ಪಾಯಿಂಟ್ ಇಷ್ಟೇ, ನಮ್ಮನ್ನ ಯಾವುದೇ ಕಾರಣ ಇಲ್ಲದೆ ಯಾರೋ ಯಾಕೆ ಫಾಲೋ ಮಾಡಬೇಕು ಅಂತ. ಓಕೆ ಫೈನ್, ನೀವು ಹೇಳ್ತಾ ಇದ್ದೀರಾ ಅಂತ ನಾವೆಲ್ಲರೂ ಹುಷಾರಾಗಿರೋಣ. ಬಟ್ ಡೋಂಟ್ ಯು ಥಿಂಕ್ ನಾವೇ ಸ್ವಲ್ಪ ಓವರ್ ಥಿಂಕ್ ಮಾಡ್ತಾ ಇದ್ದೀವಿ ಅಂತ? ಪ್ಲೀಸ್ ಕಾಮ್ ಡೌನ್. ಐಮ್ ಸಾರಿ, ನಿಮ್ಮ ಮೇಲೆ ರೇಗ್ಬಿಟ್ಟೆ ನಾನು. ಪರವಾಗಿಲ್ಲ, ಹೊಡೋಣ. ನಡೀರಿ ನಾವ್ ಶಾಪ್ ಮಾಡಿದ್ದೆಲ್ಲ ಮನೆಯವ್ರಿಗೆ ತೋರಿಸ್ಬೇಕು. ಅಪ್ಪ, ನಾನು ಈ ಡ್ರೆಸ್ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸ್ತೀನಿ ಅಲ್ವಾ? ಫೇರಿ ತರ. ನನ್ನ ಮಗಳು ಯಾವತ್ತಿದ್ರು ಮುದ್ದುನೆ, ಎಲ್ಲಾ ಡ್ರೆಸ್ಸಲ್ಲೂ ಫೇರಿನೇ. ಹೌದಾ ಸೀತಮ್ಮ? ಈ ವೈಟ್ ಫ್ರಾಕು ನಂಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಹೋಗಿ ಪ್ರೀ, ಚಿಕ್ಕಿ ಮತ್ತೆ ಅನಿಗೆಲ್ಲ ತೋರಿಸ್ಕೊಂಡು ಬಾ. ಆಮೇಲೆ ಮಧ್ಯರಾತ್ರಿ ಹಠ ಮಾಡ್ತೀಯ ಹೊಸ ಡ್ರೆಸ್ ಎಲ್ಲಾರ್ಗೂ ತೋರಿಸ್ಬೇಕು ಅಂತ. ಓಕೆ ಸೀತಮ್ಮ. ಈ ಡ್ರೆಸ್ನ ಪ್ರೀಗ್ ತೋರಿಸಿದ್ರೆ ನನಗೂ ಹಾಕೋಬೇಕು ಅಂತ ಆಸೆ ಆಗ್ತದೆ ಅಂತ ಹೇಳ್ತಾರೆ. ಬೇಕಿದ್ರೆ ನೀವೇ ನೋಡು. ಹೌದಾ? ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳಲ್ವಾ? ಅವಳು ಹೀಗೆ ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಮಧ್ಯದಲ್ಲಿ ಶ್ಯಾಮ್ ಮತ್ತೆ ಶಾಲಿನಿಯಿಂದ ನೋವು ಪಡೋ ಥರ ಆಗೋಯ್ತು. ಇನ್ ಮುಂದೆ ಈ ಥರ ಯಾವ ಸಮಸ್ಯೆನೂ ಆಗೋದಿಲ್ಲ. ಆದರೆ ಭಯ ಒಂಥರ ನೆರಳು ಥರ ರಾಮ್. ಟೈಮ್ ತಕ್ಕಂಗೆ ಅದು ಚೇಂಜ್ ಆಗ್ತಿರತ್ತೆ. ಮಾಯ ಅಂತೂ ಆಗೋದಿಲ್ಲ. ಯಾಕೆ ಸೀತಾ? ಸಿಹಿ ಮುಂದೆ ಇದೆಲ್ಲ ಮಾತಾಡೋದು ಬೇಡ ಅಂತ ನಾನು ಸುಮ್ಮನಿದ್ದೆ. ಯಾಕಂದರೆ ಅವಳಿಗೆ ಎಫೆಕ್ಟ್ ಆಗುತ್ತೆ. ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ರಾಮ್. ಸತ್ಯ ಮಾವ ನನ್ನ ಸೀಕ್ರೆಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರು. ವಾಟ್? ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇರೋದು ಒಳ್ಳೇದು ಅಂತ ಹೇಳಿದ್ರು. ನಾನು ಅದನ್ನು ಜೋಪಾನ ಮಾಡಬೇಕಂತ ಎಚ್ಚರಿಕೆನೂ ಕೊಟ್ಟರು. ಬಟ್ ಸೀತಾ, ಸತ್ಯ ಚಿಕ್ಕಪ್ಪ ಮಾತಾಡೋದೇ ಹಾಗೆ. ಹಾಗಂತ ಅವ್ರು ಆಡಿದ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ. ಅವ್ರ ಮನೇಲಿ ಇರ್ಬೇಕಾದ್ರೆ ನನ್ನ ಜೊತೆ ಕೂಡ ಅದೇ ಥರ ಮಾತಾಡ್ತಾ ಇದ್ರು. ಅಪ್ಪ ಅಮ್ಮನ ಸಾವು ಅವ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಅಪ್ಪ ಅಮ್ಮನ ಸಾವಿಗೆ ಯಾರೋ ಹತ್ತಿರದವರಿಂದನೇ ಅಪಾಯ ಆಯಿತು ಅಂತ ಹೇಳ್ತಿದ್ರು. ಅವರಿಂದ ನನಗೂ ಅಪಾಯ ಇದೆ ಅಂತ ಹೇಳಿದ್ರು. ಬಟ್ ರಿಯಾಲಿಟಿ ನಥಿಂಗ್ ಲೈಕ್ ದ್ಯಾಟ್. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಅಲ್ಲ ಸೀತಾ, ಸತ್ಯ ಚಿಕ್ಕಪ್ಪ ನಿಮ್ಮ ಹತ್ರ ಮಾತಾಡಿದಾರಂತ ನೀವು ಯಾಕೆ ಮೊದಲೇ ಹೇಳಿಲ್ಲ? ಅದರಿಂದ ತಾನೇ ನಿಮ್ಮ ತಲೆಯಲ್ಲಿ ಏನೇನೋ ಯೋಚನೆ ಬಂದಿರೋದು. ಅವ್ರು ಸುಮ್ಮನೆ ಯಾಕೆ ಹಂಗೆಲ್ಲ ಮಾತಾಡ್ತಾರೆ ರಾಮ್? ಅವ್ರು ಹೇಳೋದು ನಿಜ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಅಲ್ಲದೆ ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಫಾಲೋ ಮಾಡ್ತಿದ್ದಾರೆ ಅಂತ ನನಗೆ ಭಯ ಆಗ್ತಿದೆ ರಾಮ್. ಆ ಥರ ಏನೂ ಇಲ್ಲ ಸೀತಾ. ನಾಳೆ ಅಡಾಪ್ಷನ್ ಪ್ರೊಸೀಜರ್ ಇದೆಯಲ್ಲ, ಅಲ್ಲಿ ಏನೂ ಆಗಲ್ಲ ಅಲ್ವಾ? ಎಲ್ಲ ಸರಿಯಾಗಿ ಹೋಗುತ್ತೆ ತಾನೆ? ಏನೋ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ರಾಮ್. ಸತ್ಯ ಚಿಕ್ಕಪ್ಪ ನಿಮ್ಮ ಹತ್ರ ಮಾತಾಡಿದ್ರಿಂದಾನೇ ಈ ಥರ ಯೋಚನೆ ಬಂದಿರೋದು. ಆ ಥರ ಏನೂ ಇಲ್ಲ. ಯಾರು ನಮ್ಮನ್ನ ಫಾಲೋ ಮಾಡ್ತಾ ಇಲ್ಲ ಸೀತಾ. ಯು ಪ್ಲೀಸ್ ಕಾಮ್ ಡೌನ್. ಈ ಮನೇಲಿ ಏನೇನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಈ ರಾಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಪ್ರತಿಯೊಂದನ್ನು ತುಂಬ ಇನ್ನೋಸೆಂಟ್ ಆಗಿ ನಂಬ್ತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.